ಸರ್ಕಾರದ ಅಸಮರ್ಪಕ ಹಾಗೆ ಅಸಮರ್ಥ ಆಡಳಿತ ವೈಖರಿಯಿಂದಾಗಿ ಇವತ್ತು ವಿದ್ಯಾರ್ಥಿಗಳು ಬೀದಿಲ್ ಕೂತು ಪ್ರತಿಭಟನೆ ಮಾಡುವ ಹಂತ ತಲುಪಿದ್ದಾರೆ. ಸರ್ಕಾರ ಉದ್ಯೋಗ ಆಕಾಂಕ್ಷಿಗಳಿಗೆ ಉದ್ಯೋಗವನ್ನ ನೀಡೋದು ಕೇವಲ ಭರವಸೆ ಸ್ವರೂಪದಲ್ಲಿ ಉಳಿಸಿಕೊಂಡಿದೆಯೇ ಹೊರತು ಒಂದೇ ಒಂದು ನೇಮಕಾತಿಯನ್ನ ಕೂಡ ಸರ್ಕಾರ ಸರಿಯಾಗಿ ಮಾಡ್ತಿಲ್ಲ ಅಂತ ಹೇಳಿ ಮಾಜಿ ಸಚಿವರು ಆಗಿರುವ ಬಿಜೆಪಿ ಶಾಸಕರಾಗಿರುವ ಅಶ್ವಥ್ ನಾರಾಯಣ್ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಅಶ್ವಥ್ ನಾರಾಯಣ್ ಅವರ ಜೊತೆಯಲ್ಲಿ ನಡೆಸಿರುವ ಮಾತುಕತೆ ನಿಮ್ಮ ಮುಂದೆ. ವೀಕ್ಷಕರೇ ನೋಡಿ, ಒಂದು ಕಡೆ ರಾಜ್ಯ ಸರ್ಕಾರ ಈಗಾಗಲೇ ಉದ್ಯೋಗ ಆಕಾಂಕ್ಷಿಗಳಿಗೆ ಉದ್ಯೋಗವನ್ನ ಕೊಡ್ತೀವಿ ಎನ್ನುವಂತಹ ಭರವಸೆಯನ್ನ ನೀಡಿದ್ದಾರೆ. ಈ ಭರವಸೆ ಕೇವಲ ಭರವಸೆಯಾಗಿ ಉಳಿದಿದೆ. ಆದ್ರೆ ಎಲ್ಲೋ ಒಂದು ಕಡೆ ಸ್ಪರ್ಧಾರ್ಥಿಗಳು ಈಗಾಗಲೇ ಸದ್ಯದ ಮಟ್ಟಿಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಪ್ರಮುಖವಾಗಿ ನೋಡಿ, ಒಂದ್ ಕಡೆ ಸರ್ಕಾರ ಯಾಕಾಗಿ ನೇಮಕಾತಿ ವಿಚಾರವಾಗಿ ವಿಳಂಬ ಮಾಡ್ತಿದೆ ಅಂತ ಅನ್ಸುತ್ತೆ ಸರ್? ಈ ಸಂಪೂರ್ಣ ವಿಚಾರದಲ್ಲಿ ನೇಮಕಾತಿಯನ್ನ ಬಹಳ ಹಗುರವಾಗಿ ತಗೊಂಡಿದ್ದಾರೆ. ಎರಡನೇದು, ಸರ್ಕಾರದಲ್ಲಿ ಹಣಕಾಸಿಲ್ಲದ ಕಾರಣನೂ ಈ ಹಣಕಾಸಿನ ಕೊರತೆಯಿಂದಾಗಿ ಅದನ್ನು ಹೇಗಾರ ಮುಂದೆ ಹಾಕಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಉದ್ದೇಶ ಇರ್ತದೆ. ಮತ್ತು ಒಟ್ಟಾರೆ ನೇಮಕಾತಿಯನ್ನ ಹಗುರವಾಗಿ ತಗೊಂಡು ಅದಕ್ಕೆ ಆದ್ಯತೆಯನ್ನು ಕೊಡದೆ ಕಾರ್ಯವನ್ನು ಮಾಡ್ತಿರೋದು. ನಿರುದ್ಯೋಗ ಇವತ್ತೇನು 3 ವರ್ಷ ಆಗಿದೆ, ನಿರುದ್ಯೋಗ ಹೆಚ್ಚುತ್ತಾ ಇರುವಂತದ್ರಲ್ಲಿ ಸರ್ಕಾರ ತಕ್ಷಣ ಈಗ ಮಾತನ್ನು ಕೊಟ್ಟಿದ್ದಾರೆ. ಆ ಮಾತಿನ ಪ್ರಕಾರ ತಕ್ಷಣ ನೇಮಕಾತಿಗಳಿಗೆ ಆದ್ಯತೆಯನ್ನು ಕೊಟ್ಟು ಅವ್ರನ್ನ ನೇಮಕ ಮಾಡುವಂತ ಪ್ರಕ್ರಿಯೆಯನ್ನ ತಕ್ಷಣ ಪ್ರಾರಂಭ ಮಾಡಬೇಕು ಅಂತ ನಾನು ಒತ್ತಾಯನ ಮಾಡ್ತೀನಿ. ಸರ್, ಸರ್ಕಾರ ಗ್ಯಾರಂಟಿಗಳಿಗೆ ಕೊಡ್ತಾ ಇರುವಂತಹ ಫೋಕಸ್ ನ ನೇಮಕಾತಿ ಕೊಡ್ತಾ ಇಲ್ಲ ಅಂತ ಅನ್ಸುತ್ತಾ ನಿಮ್ಗೆ? ಖಂಡಿತ. ಇದೆಲ್ಲ ಒಂದ್ ಕಡೆ ಮತಕ್ಕಾಗಿ ಚುನಾವಣೆ ಗೆಲ್ಲಕ್ಕೋಸ್ಕರ ಅವರು ಗ್ಯಾರಂಟಿ ಪ್ರೋಗ್ರಾಮ್ ಅನ್ನ ಮಾಡ್ಕೊಂಡು ಬಂದ್ರು. ನೇಮಕಾತಿ ವಿಚಾರದಲ್ಲೂ ಅಷ್ಟೇ, ಇದು ಏನ್ ನೇಮಕಾತಿ ವಿಚಾರದಲ್ಲಿ ಮಾತು ಕೊಟ್ಟಿದ್ರು, ಸರ್ಕಾರ ಮಾತು ಕೊಟ್ಟಿದ್ರು. ನಾವು ಅಧಿಕಾರಕ್ಕೆ ಬಂದ ತಕ್ಷಣನೇ ಇರುವಂತ ಎಲ್ಲ ಖಾಲಿ ಉದ್ಯೋಗ, ಈಗ 2 ಲಕ್ಷಕ್ಕಿಂತ ಹೆಚ್ಚು ಖಾಲಿ ಉದ್ಯೋಗ ಇದೆ. 2 ಲಕ್ಷಕ್ಕಿಂತ ಹೆಚ್ಚು ಖಾಲಿ ಇರುವಂತ ಉದ್ಯೋಗನ ಭರ್ತಿ ಮಾಡಕ್ಕೆ ಯಾಕೆ ಮೀನಾಮೇಷ ಮಾಡ್ತಿರುವಂತದ್ದು? ಹಾಗಾಗಿ ಯಾವ್ದು ಉದ್ಯೋಗವನ್ನ ಮುಂದುವರಿಸಬೇಕು ಅಥವಾ ಅದನ್ನ ತೆಗೆದಾಕ್ತಾ ಇದೀವಿ ಅಂತ ಅನ್ನೋದಿದ್ರೆ ಸ್ಪಷ್ಟವಾಗಿ ತಗೊಂಡ್ಬಿಡ್ಲಿ. ಯಾವ್ದಾದ್ರು ಪೋಸ್ಟ್ ಅಬಲಿಷ್ ಮಾಡ್ತೀನ, ಆಯ್ತು ಅಬಲಿಷ್ ಮಾಡ್ತೀನಿ, ಅಥವಾ ಯಾವ ಪೋಸ್ಟ್ ಉಳಿಸ್ಕೋತೀವೋ ಉಳಿಸ್ಕೊಳ್ಳೋದಾದ್ರೆ ನೇಮಕಾತಿ ಮಾಡಬೇಕು. ಸುಮ್ಮನೆ ಈ ರೀತಿ ಗೊಂದಲನ ಮಾಡಿಡೋದ್ರಲ್ಲಿ ಸರಿ ಇಲ್ಲ. ಹಾಗಾಗಿ ಏನೇನೋ ಕಾರಣ ಕೊಟ್ಟುಕೊಂಡು ಸಮಸ್ಯೆಗಳನ್ನ ನಿರ್ಮಾಣ ಮಾಡಿ ಯುವಕರ ಭವಿಷ್ಯದ ಜೊತೆಯಲ್ಲಿ ಚೆಲ್ಲಾಟ ಆಡ್ತಿದ್ದಾರೆ. ಇವ್ರು ಚೆಲ್ಲಾಟ ಆಡ್ತಿದ್ದಾರೆ, ಇವ್ರಿಗೆ ಹೊಟ್ಟೆ ತುಂಬಿದೆ, ಇವ್ರು ಸುಖವಾಗಿದ್ದಾರೆ. ಇವರು ನೋಡ್ತಾ ಇದ್ದೀರಲ್ಲ, ಹಗಲು ದೊರಡೆ ನಡೀತಿರುವಂತದ್ದು. ಈ ಹಗಲು ದೊರಡೆ ಮಾಡಿಕೊಂಡು ಜನರನ್ನ ಕಷ್ಟಕ್ಕೆ ಸಿಲುಕಿಸಿದ್ದಾರೆ. ಸರ್, ಈಗ ಬಜೆಟ್ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರು ಘಂಟಾಘೋಷವಾಗಿ ಹೇಳಿದ್ರು ಸರ್, 52,000 ಹುದ್ದೆನ ಭರ್ತಿ ಮಾಡ್ತೀವಿ ಅಂತ. ಅದು ಹೇಳಿ 3 ತಿಂಗಳಾಗ್ತಾ ಬರ್ತಿದೆ. ಮೀಸಲಾತಿ ಅನ್ನುವಂತ ಅಸ್ತ್ರವನ್ನ ಬಳಸಿಕೊಂಡು ಜಾರ್ಕೊಳ್ಳುವಂತ ಪ್ರಯತ್ನ ಮಾಡ್ತಿದೆಯಾ ಸರ್ಕಾರ? ಅದಲ್ಲ ಅನುಮಾನನೇ ಇಲ್ಲ. ಈಗ ನಿರ್ದಿಷ್ಟವಾಗಿ ನಿರ್ಧಾರ ಮಾಡಿ ಏನನ್ನ ಮಾಡಕ್ಕಾಗುತ್ತೆ? ಸರ್ಕಾರದ ಅಸಮರ್ಪಕ ಹಾಗೆ ಅಸಮರ್ಥ ಆಡಳಿತ ವೈಖರಿಯಿಂದಾಗಿ ಇವತ್ತು ವಿದ್ಯಾರ್ಥಿಗಳು ಬೀದಿಲ್ ಕೂತು ಪ್ರತಿಭಟನೆ ಮಾಡುವ ಹಂತ ತಲುಪಿದ್ದಾರೆ. ಸರ್ಕಾರ ಉದ್ಯೋಗ ಆಕಾಂಕ್ಷಿಗಳಿಗೆ ಉದ್ಯೋಗವನ್ನ ನೀಡೋದು ಕೇವಲ ಭರವಸೆ ಸ್ವರೂಪದಲ್ಲಿ ಉಳಿಸಿಕೊಂಡಿದೆಯೇ ಹೊರತು ಒಂದೇ ಒಂದು ನೇಮಕಾತಿಯನ್ನ ಕೂಡ ಸರ್ಕಾರ ಸರಿಯಾಗಿ ಮಾಡ್ತಿಲ್ಲ ಅಂತ ಹೇಳಿ ಮಾಜಿ ಸಚಿವರು ಆಗಿರುವ ಬಿಜೆಪಿ ಶಾಸಕರಾಗಿರುವ ಅಶ್ವಥ್ ನಾರಾಯಣ್ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಅಶ್ವಥ್ ನಾರಾಯಣ್ ಅವರ ಜೊತೆಯಲ್ಲಿ ನಡೆಸಿರುವ ಮಾತುಕತೆ ನಿಮ್ಮ ಮುಂದೆ. ವೀಕ್ಷಕರೇ ನೋಡಿ, ಒಂದು ಕಡೆ ರಾಜ್ಯ ಸರ್ಕಾರ ಈಗಾಗಲೇ ಉದ್ಯೋಗ ಆಕಾಂಕ್ಷಿಗಳಿಗೆ ಉದ್ಯೋಗವನ್ನ ಕೊಡ್ತೀವಿ ಎನ್ನುವಂತಹ ಭರವಸೆಯನ್ನ ನೀಡಿದ್ದಾರೆ. ಈ ಭರವಸೆ ಕೇವಲ ಭರವಸೆಯಾಗಿ ಉಳಿದಿದೆ. ಆದ್ರೆ ಎಲ್ಲೋ ಒಂದು ಕಡೆ ಸ್ಪರ್ಧಾರ್ಥಿಗಳು ಈಗಾಗಲೇ ಸದ್ಯದ ಮಟ್ಟಿಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಪ್ರಮುಖವಾಗಿ ನೋಡಿ, ಒಂದ್ ಕಡೆ ಸರ್ಕಾರ ಯಾಕಾಗಿ ನೇಮಕಾತಿ ವಿಚಾರವಾಗಿ ವಿಳಂಬ ಮಾಡ್ತಿದೆ ಅಂತ ಅನ್ಸುತ್ತೆ ಸರ್? ಈ ಸಂಪೂರ್ಣ ವಿಚಾರದಲ್ಲಿ ನೇಮಕಾತಿಯನ್ನ ಬಹಳ ಹಗುರವಾಗಿ ತಗೊಂಡಿದ್ದಾರೆ. ಎರಡನೇದು, ಸರ್ಕಾರದಲ್ಲಿ ಹಣಕಾಸಿಲ್ಲದ ಕಾರಣನೂ ಈ ಹಣಕಾಸಿನ ಕೊರತೆಯಿಂದಾಗಿ ಅದನ್ನು ಹೇಗಾರ ಮುಂದೆ ಹಾಕಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಉದ್ದೇಶ ಇರ್ತದೆ. ಮತ್ತು ಒಟ್ಟಾರೆ ನೇಮಕಾತಿಯನ್ನ ಹಗುರವಾಗಿ ತಗೊಂಡು ಅದಕ್ಕೆ ಆದ್ಯತೆಯನ್ನು ಕೊಡದೆ ಕಾರ್ಯವನ್ನು ಮಾಡ್ತಿರೋದು. ನಿರುದ್ಯೋಗ ಇವತ್ತೇನು 3 ವರ್ಷ ಆಗಿದೆ, ನಿರುದ್ಯೋಗ ಹೆಚ್ಚುತ್ತಾ ಇರುವಂತದ್ರಲ್ಲಿ ಸರ್ಕಾರ ತಕ್ಷಣ ಈಗ ಮಾತನ್ನು ಕೊಟ್ಟಿದ್ದಾರೆ. ಆ ಮಾತಿನ ಪ್ರಕಾರ ತಕ್ಷಣ ನೇಮಕಾತಿಗಳಿಗೆ ಆದ್ಯತೆಯನ್ನು ಕೊಟ್ಟು ಅವ್ರನ್ನ ನೇಮಕ ಮಾಡುವಂತ ಪ್ರಕ್ರಿಯೆಯನ್ನ ತಕ್ಷಣ ಪ್ರಾರಂಭ ಮಾಡಬೇಕು ಅಂತ ನಾನು ಒತ್ತಾಯನ ಮಾಡ್ತೀನಿ. ಸರ್, ಸರ್ಕಾರ ಗ್ಯಾರಂಟಿಗಳಿಗೆ ಕೊಡ್ತಾ ಇರುವಂತಹ ಫೋಕಸ್ ನ ನೇಮಕಾತಿ ಕೊಡ್ತಾ ಇಲ್ಲ ಅಂತ ಅನ್ಸುತ್ತಾ ನಿಮ್ಗೆ? ಖಂಡಿತ. ಇದೆಲ್ಲ ಒಂದ್ ಕಡೆ ಮತಕ್ಕಾಗಿ ಚುನಾವಣೆ ಗೆಲ್ಲಕ್ಕೋಸ್ಕರ ಅವರು ಗ್ಯಾರಂಟಿ ಪ್ರೋಗ್ರಾಮ್ ಅನ್ನ ಮಾಡ್ಕೊಂಡು ಬಂದ್ರು. ನೇಮಕಾತಿ ವಿಚಾರದಲ್ಲೂ ಅಷ್ಟೇ, ಇದು ಏನ್ ನೇಮಕಾತಿ ವಿಚಾರದಲ್ಲಿ ಮಾತು ಕೊಟ್ಟಿದ್ರು,
ಸರ್ಕಾರ ಮಾತು ಕೊಟ್ಟಿರೋ ನಾವು ಬಂದ ಅಧಿಕಾರಕ್ಕೆ ಬಂದ ತಕ್ಷಣನೇ ಇರುವಂತ ಎಲ್ಲ ಖಾಲಿ ಉದ್ಯೋಗ ಈಗ 2 ಲಕ್ಷಕ್ಕಿಂತ ಹೆಚ್ಚು ಖಾಲಿ ಉದ್ಯೋಗ ಇದೆ. 2 ಲಕ್ಷಕ್ಕಿಂತ ಹೆಚ್ಚು ಖಾಲಿ ಇರುವಂತ ಉದ್ಯೋಗನ ಭರ್ತಿ ಮಾಡಕ್ಕೆ ಯಾಕೆ ಮೀನಾಮೇಷ ಮಾಡ್ತಿರುವಂತದ್ದು. ಹಾಗಾಗಿ ಯಾವ ಉದ್ಯೋಗವನ್ನ ಮುಂದುವರಿಸಬೇಕು ಅಥವಾ ಅದನ್ನ ತೆಗೆದಾಕ್ತಾ ಇದೀವಿ ಅಂತ ಅನ್ನೋದಿದ್ರೆ ಸ್ಪಷ್ಟವಾಗಿ ತಗೊಂಡ್ಬಿಡ್ಲಿ. ಯಾವ್ದಾದ್ರು ಪೋಸ್ಟ್ ಅಬಲಿಷ್ ಮಾಡ್ತೀನ, ಆಯ್ತು ಅಬಲಿಷ್ ಮಾಡ್ತೀನಿ, ಅಥವಾ ಯಾವ ಪೋಸ್ಟ್ ಉಳಿಸ್ಕೋತೀವೋ ಉಳಿಸ್ಕೊಳ್ಳೋದಾದ್ರೆ ನೇಮಕಾತಿ ಮಾಡಬೇಕು. ಸುಮ್ಮನೆ ಈ ರೀತಿ ಗೊಂದಲನ ಮಾಡಿಡೋದ್ರಲ್ಲಿ ಸರಿ ಇಲ್ಲ. ಹಾಗಾಗಿ ಏನೇನೋ ಕಾರಣ ಕೊಟ್ಟುಕೊಂಡು ಸಮಸ್ಯೆಗಳನ್ನು ನಿರ್ಮಾಣ ಮಾಡಿ ಯುವಕರ ಭವಿಷ್ಯದ ಜೊತೆಯಲ್ಲಿ ಚೆಲ್ಲಾಟ ಆಡ್ತಿದ್ದಾರೆ. ಇವರು ಚೆಲ್ಲಾಟ ಆಡ್ತಿದ್ದಾರೆ, ಇವ್ರಿಗೆ ಹೊಟ್ಟೆ ತುಂಬಿದೆ, ಇವ್ರು ಸುಖವಾಗಿದ್ದಾರೆ. ಇವರು ನೋಡ್ತಾ ಇದ್ದೀರಲ್ಲ, ಹಗಲು ದೊರಡೆ ನಡೀತಿರುವಂತದ್ದು. ಈ ಹಗಲು ದೊರಡೆ ಮಾಡಿಕೊಂಡು ಜನರನ್ನ ಕಷ್ಟಕ್ಕೆ ಸಿಲುಕಿಸಿದ್ದಾರೆ. ಸರ್, ಈಗ ಬಜೆಟ್ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರು ಘಂಟಾಘೋಷವಾಗಿ ಹೇಳಿದ್ರು ಸರ್, 52,000 ಹುದ್ದೆನ ಭರ್ತಿ ಮಾಡ್ತೀವಿ ಅಂತ. ಅದು ಹೇಳಿ 3 ತಿಂಗಳಾಗ್ತಾ ಬರ್ತಿದೆ. ಮೀಸಲಾತಿ ಅನ್ನುವಂತ ಅಸ್ತ್ರವನ್ನ ಬಳಸಿಕೊಂಡು ಜಾರಿಕೊಳ್ಳುವಂತ ಪ್ರಯತ್ನ ಮಾಡ್ತಿದೆಯಾ ಸರ್ಕಾರ? ಅದರಲ್ಲ ಅನುಮಾನನೇ ಇಲ್ಲ. ಈಗ ನಿರ್ದಿಷ್ಟವಾಗಿ ನಿರ್ಧಾರ ಮಾಡಿ ಏನನ್ನ ಮಾಡಕ್ಕಾಗುತ್ತೆ. ಸರ್ಕಾರದ ಅಸಮರ್ಪಕ ಹಾಗೆ ಅಸಮರ್ಥ ಆಡಳಿತ ವೈಖರಿಯಿಂದಾಗಿ ಇವತ್ತು ವಿದ್ಯಾರ್ಥಿಗಳು ಬೀದಿಲ್ ಕೂತು ಪ್ರತಿಭಟನೆ ಮಾಡುವ ಹಂತ ತಲುಪಿದ್ದಾರೆ. ಸರ್ಕಾರ ಉದ್ಯೋಗ ಆಕಾಂಕ್ಷಿಗಳಿಗೆ ಉದ್ಯೋಗವನ್ನ ನೀಡೋದು ಕೇವಲ ಭರವಸೆ ಸ್ವರೂಪದಲ್ಲಿ ಉಳಿಸಿಕೊಂಡಿದೆಯೇ ಹೊರತು ಒಂದೇ ಒಂದು ನೇಮಕಾತಿಯನ್ನ ಕೂಡ ಸರ್ಕಾರ ಸರಿಯಾಗಿ ಮಾಡ್ತಿಲ್ಲ ಅಂತ ಹೇಳಿ ಮಾಜಿ ಸಚಿವರು ಆಗಿರುವ ಬಿಜೆಪಿ ಶಾಸಕರಾಗಿರುವ ಅಶ್ವಥ್ ನಾರಾಯಣ್ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಅಶ್ವಥ್ ನಾರಾಯಣ್ ಅವರ ಜೊತೆಯಲ್ಲಿ ನಡೆಸಿರುವ ಮಾತುಕತೆ ನಿಮ್ಮ ಮುಂದೆ. ವೀಕ್ಷಕರೇ ನೋಡಿ, ಒಂದು ಕಡೆ ರಾಜ್ಯ ಸರ್ಕಾರ ಈಗಾಗಲೇ ಉದ್ಯೋಗ ಆಕಾಂಕ್ಷಿಗಳಿಗೆ ಉದ್ಯೋಗವನ್ನ ಕೊಡ್ತೀವಿ ಎನ್ನುವಂತಹ ಭರವಸೆಯನ್ನ ನೀಡಿದ್ದಾರೆ. ಈ ಭರವಸೆ ಕೇವಲ ಭರವಸೆಯಾಗಿ ಉಳಿದಿದೆ. ಆದ್ರೆ ಎಲ್ಲೋ ಒಂದು ಕಡೆ ಸ್ಪರ್ಧಾರ್ಥಿಗಳು ಈಗಾಗಲೇ ಸದ್ಯದ ಮಟ್ಟಿಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಪ್ರಮುಖವಾಗಿ ನೋಡಿ, ಒಂದ್ ಕಡೆ ಸರ್ಕಾರ ಯಾಕಾಗಿ ನೇಮಕಾತಿ ವಿಚಾರವಾಗಿ ವಿಳಂಬ ಮಾಡ್ತಿದೆ ಅಂತ ಅನ್ಸುತ್ತೆ ಸರ್? ಈ ಸಂಪೂರ್ಣ ವಿಚಾರದಲ್ಲಿ ನೇಮಕಾತಿಯನ್ನ ಬಹಳ ಹಗುರವಾಗಿ ತಗೊಂಡಿದ್ದಾರೆ. ಎರಡನೇದು, ಸರ್ಕಾರದಲ್ಲಿ ಹಣಕಾಸಿಲ್ಲದ ಕಾರಣನೂ ಈ ಹಣಕಾಸಿನ ಕೊರತೆಯಿಂದಾಗಿ ಅದನ್ನು ಹೇಗಾರ ಮುಂದೆ ಹಾಕಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಉದ್ದೇಶ ಇರ್ತದೆ. ಮತ್ತು ಒಟ್ಟಾರೆ ನೇಮಕಾತಿಯನ್ನ ಹಗುರವಾಗಿ ತಗೊಂಡು ಅದಕ್ಕೆ ಆದ್ಯತೆಯನ್ನು ಕೊಡದೆ ಕಾರ್ಯವನ್ನು ಮಾಡ್ತಿರೋದು. ನಿರುದ್ಯೋಗ ಇವತ್ತೇನು 3 ವರ್ಷ ಆಗಿದೆ, ನಿರುದ್ಯೋಗ ಹೆಚ್ಚುತ್ತಾ ಇರುವಂತದ್ರಲ್ಲಿ ಸರ್ಕಾರ ತಕ್ಷಣ ಈಗ ಮಾತನ್ನು ಕೊಟ್ಟಿದ್ದಾರೆ. ಆ ಮಾತಿನ ಪ್ರಕಾರ ತಕ್ಷಣ ನೇಮಕಾತಿಗಳಿಗೆ ಆದ್ಯತೆಯನ್ನು ಕೊಟ್ಟು ಅವ್ರನ್ನ ನೇಮಕ ಮಾಡುವಂತ ಪ್ರಕ್ರಿಯೆಯನ್ನ ತಕ್ಷಣ ಪ್ರಾರಂಭ ಮಾಡಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ. ಸರ್, ಸರ್ಕಾರ ಗ್ಯಾರಂಟಿಗಳಿಗೆ ಕೊಡ್ತಾ ಇರುವಂತಹ ಫೋಕಸ್ನ ನೇಮಕಾತಿ ಕೊಡ್ತಾ ಇಲ್ಲ ಅಂತ ಅನ್ಸುತ್ತಾ ನಿಮ್ಗೆ? ಖಂಡಿತ. ಇದೆಲ್ಲ ಒಂದ್ ಕಡೆ ಮತಕ್ಕಾಗಿ ಚುನಾವಣೆ ಗೆಲ್ಲಕ್ಕೋಸ್ಕರ ಅವರು ಗ್ಯಾರಂಟಿ ಪ್ರೋಗ್ರಾಮ್ ಅನ್ನ ಮಾಡ್ಕೊಂಡು ಬಂದ್ರು. ನೇಮಕಾತಿ ವಿಚಾರದಲ್ಲೂ ಅಷ್ಟೇ, ಇದು ನೇಮಕಾತಿ ವಿಚಾರದಲ್ಲಿ ಮಾತು ಕೊಟ್ಟಿದ್ರು. ಸರ್ಕಾರ ಮಾತು ಕೊಟ್ಟಿರೋ ನಾವು ಬಂದ ಅಧಿಕಾರಕ್ಕೆ ಬಂದ ತಕ್ಷಣನೇ ಇರುವಂತ ಎಲ್ಲ ಖಾಲಿ ಉದ್ಯೋಗ ಈಗ 2 ಲಕ್ಷಕ್ಕಿಂತ ಹೆಚ್ಚು ಖಾಲಿ ಉದ್ಯೋಗ ಇದೆ. 2 ಲಕ್ಷಕ್ಕಿಂತ ಹೆಚ್ಚು ಖಾಲಿ ಇರುವಂತ ಉದ್ಯೋಗನ ಭರ್ತಿ ಮಾಡಕ್ಕೆ ಯಾಕೆ ಮೀನಾಮೇಷ ಮಾಡ್ತಿರುವಂತದ್ದು. ಹಾಗಾಗಿ ಯಾವ ಉದ್ಯೋಗವನ್ನ ಮುಂದುವರಿಸಬೇಕು ಅಥವಾ ಅದನ್ನ ತೆಗೆದಾಕ್ತಾ ಇದೀವಿ ಅಂತ